ನಮಸ್ಕಾರ ರೀ ಎಲ್ಲರಿಗೆ. ಇವತ್ತು ಪಾಲಕ್ ಬಜ್ಜಿ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ಒಂದು ಅರ್ಧ ಕಟ್ ಪಾಲಕ್ನ ಕಟ್ ಮಾಡಿ ತೊಳೆದಿಟ್ಕೊಂಡಿನಿ. ಆಮೇಲೆ ಒಂದು 5 ರಿಂದ 6 ಉಳ್ಳಾಗಡ್ಡಿನ ಕಟ್ ಮಾಡಿ ಇಟ್ಕೊಂಡಿನಿ. ನೀವು ಯಾವ ಶೇಪ್ ಬೇಕಾದ್ರೆ ಕಟ್ ಮಾಡಿ ಇಟ್ಕೋಬೋದು. ನಾನು ಉದ್ದುದಕ್ಕೆ ಕಟ್ ಮಾಡ್ಕೊಂಡು ಅದಾದ್ಮೇಲೆ ಒಂದು ಅರ್ಧ ಕಪ್ ಆಗಷ್ಟು ಕಡಲೆ ಹಿಟ್ಟು ತೊಗೊಂಡಿನಿ ರೀ. ಬಜ್ಜಿ ಹಿಟ್ಟು ಅಂತಾರಲ್ಲ ಅದು. 1 ಟೇಬಲ್ ಸ್ಪೂನ್ ಖಾರ ಹಾಕ್ಕೊಳತ್ತೀನಿ ರೀ. ಒಂದು ಚೂರು ಅರಿಶಿಣ, ಅದಾದ್ಮೇಲೆ 1 ಚಿಟಿಕೆಯಷ್ಟು ಸೋಡಾ ಪುಡಿ, ಒಂದು ಅರ್ಧ ಟೇಬಲ್ ಸ್ಪೂನು ಅಜ್ವಾನ ಹಾಕ್ಕೊಳತ್ತೀನಿ ರೀ. ಅದಾದ್ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಳತ್ತ. ಸ್ವಲ್ಪ ನೀರು ಹಾಕ್ಕೊಂಡು ಚಂದಾಗ ಮಿಕ್ಸ್ ಮಾಡಿ. ಇದಕ್ಕೆ ಜಾಸ್ತಿ ನೀರೇನು ಬೇಕಾಗಿಲ್ಲ ರೀ, ಸ್ವಲ್ಪ ನೋಡಿ ಹಾಕ್ಕೊರಿ. ಯಾಕಂದ್ರೆ ಪಾಲಕ್ ಸೊಪ್ಪಿನ ನೀರು ಬಿಟ್ಟಿರ್ತದೆ. ನೋಡಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊರಿ. 1 ಅವರ್ ಹಿಟ್ಟನ್ನ ನೆನೆಗೆ ಬಿಡ್ರಿ. ಈಗ ನೋಡಿರಿ 1 ಅವರ್ ಆಯಿತು. ನಾ ಎಣ್ಣೆ ಬಿಸಿ ಮಾಡಕ್ಕೆ ಇಡಕತ್ತೀನಿ. ಎಣ್ಣೆ ಬಿಸಿ ಮಾಡೋ ಟೈಮ್ನಾಗ ಮೀಡಿಯಮ್ ಫ್ಲೇಮ್ನಾಗೆ ಇಟ್ಟು ಎಣ್ಣೆ ಬಿಸಿ ಮಾಡಿರಿ. ಅಂದ್ರೆ ಚೆಂದಾಗ ಫ್ರೈ ಆಗ್ತಾವೆ. ಮತ್ತೊಂದು ಸ್ವಲ್ಪ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬಿಡ್ರಿ ಎಣ್ಣೆಗ. ಈಗ ನೋಡಿರಿ ಲೈಟಾಗಿ ಗೋಲ್ಡನ್ ಬ್ರೌನ್ ಬಂದಾವ. ಸೊ ಹಂಗೆ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ಕೊತಿರ್ರಿ. ಗ್ಯಾಸ್ನ ಏನೈತಲ್ಲ ಮೀಡಿಯಮ್ ಫ್ಲೇಮ್ನಾಗ ಇಟ್ಟು ಫ್ರೈ ಮಾಡಿರಿ. ಅಂದ್ರೆ ಚೆಂದಾಗ ಫ್ರೈ ಆಗಿರ್ತಾವೆ. ಈಗ ರೆಡಿ ಆಯ್ತು ನೋಡಿರಿ ಪಾಲಕ್ ಬಜ್ಜಿ. ಒಂದು ಸತಿ ಟ್ರೈ ಮಾಡ್ಕೊಂಡು ನೋಡಿರಿ. ಮತ್ತು ನೆಕ್ಸ್ಟ್ ವಿಡಿಯೋ ಸಿಗುಮ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.